ಇರಾನ್ ಮೇಲೆ ದಾಳಿಗೆ ಸಿದ್ಧವಾಯಿತು ಅಮೆರಿಕ. ಅಧ್ಯಕ್ಷರ ವಿಶೇಷ ವಿಮಾನವನ್ನ ಅಮೆರಿಕ ಹೊರ ತೆಗೆದಿದೆ. ಡೂಮ್ಸ್ ಡೇ ಪ್ಲೇನ್ ಎಂಬ ವಾಯುಪಡೆಯ E-4B ನೈಟ್ ವಾಚ್ ವಿಮಾನ ಹಾರಾಟ ನಡೆಸ್ತಾ ಇರೋದು ಬಹಳಷ್ಟು ರೆಡಿನೆಸ್ ಅನ್ನು ತೋರಿಸ್ತಾ ಇದೆ. ಪರಮಾಣು ಸಂಘರ್ಷ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಬಳಕೆ ಆಗುತ್ತೆ. ಅಧ್ಯಕ್ಷರು ಹಿರಿಯ ಮಿಲಿಟರಿ ನಾಯಕರಿಗಾಗಿ ಬಳಸುವಂತಹ ವಿಮಾನ ಇದು. ಏರ್ ಕಮಾಂಡ್ ಸೆಂಟರ್ ರೀತಿ ಕೆಲಸ ಮಾಡುತ್ತೆ. ಈ ಹಿಂದೆ 2001ರಲ್ಲಿ 9/11 ಟ್ವಿನ್ ಟವರ್ ಮೇಲೆ ಅಟ್ಯಾಕ್ ಆಗಿತ್ತಲ್ಲ, ಆ ಟೈಮ್ನಲ್ಲಿ ಇದರ ಬಳಕೆ ಹೆಚ್ಚಾಗಿ ಜಗತ್ತಿನ ಗಮನ ಸೆಳೆದಿತ್ತು. ಮಧ್ಯಪ್ರಾಚ್ಯದಲ್ಲಿ ಹಾಗಾದ್ರೆ ಇನ್ನೇನನ್ನು ಮಾಡೋದಕ್ಕೆ ಅಮೆರಿಕ ಹೊರಟಿದ್ಯಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಸಾಮಾನ್ಯವಾಗಿ ಯುದ್ಧ ಪೀಡಿತ ದೇಶಗಳು, ಅದರಲ್ಲೂ ಅಮೆರಿಕದಂತಹ ದೇಶಗಳು ಮೊದಲು ತಮ್ಮ ಅಧ್ಯಕ್ಷರನ್ನ ಪ್ರೊಟೆಕ್ಟ್ ಮಾಡ್ಕೋತಾರೆ. ಯುದ್ಧಗಳು ಘೋಷಣೆ ಆದಂತಹ ಸಂದರ್ಭದಲ್ಲಿ ಯಾರು ಗೊತ್ತು, ಏಕಾಏಕಿ ತಲೆಕೆಟ್ಟು ಶ್ವೇತಭವನದ ಮೇಲೆ ಅಟ್ಯಾಕ್ ಆಗಿಬಿಡ್ಬೋದು. ಹಾಗಾಗಿ ಡೂಮ್ಸ್ ಡೇ ಪ್ಲೇನ್ನಲ್ಲಿ ಅದು ಹೆಂಗೆ ಅಂತಂದರೆ, ಯಾರ್ಯಾರನ್ನ ಸೇಫ್ ಗಾರ್ಡ್ ಮಾಡಬೇಕು ಅಧ್ಯಕ್ಷರಿಂದ ಹಿಡಿದು ಅವರೆಲ್ಲರನ್ನೂ ಸೇಫ್ ಗಾರ್ಡ್ ಮಾಡುವಂತಹ ಒಂದು ಇದು ಕೂಡ ಅಲ್ಲಿ ಆ ಫೆಸಿಲಿಟಿ ಕೂಡ ಆ ಪ್ಲೇನ್ನಲ್ಲಿ ಇರುತ್ತೆ. ಸೊ ಹಾಗಾಗಿ ಈಗ ಅದನ್ನು ಹೊರಗೆ ತೆಗೆದಿದ್ದಾರೆ ಅಂತಂದರೆ ಏನೋ ದೊಡ್ಡ ಮಟ್ಟಿಗಿನ ತಯಾರಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಆಗಿ ನ್ಯೂಕ್ಲಿಯರ್ ಕಾನ್ಫ್ಲಿಕ್ಟ್ಗಳಾದರೆ, ಈಗ ಅಣ್ವಸ್ತ್ರವನ್ನು ಇವರು ಹೊಂದಬಾರ್ದು ಅನ್ನೋದೇ ಈ ದಾಳಿಯ ಉದ್ದೇಶ. ಸೊ ಅಣ್ವಸ್ತ್ರ ಹೊಂದಬಾರ್ದು ಅನ್ನುವಂತಹ ಹೋರಾಟದಲ್ಲಿ ಒಂದು ವೇಳೆ ಇರಾನ್ ಏನಾದರೂ ಆಲ್ರೆಡಿ ಅಣ್ವಸ್ತ್ರವನ್ನು ಹೊಂದಿದ್ದು ಅದರಿಂದ ಏನಾದರೂ ದಾಳಿ ಮಾಡೋದಕ್ಕೆ ಮುಂದಾದರೂ ಈ ಪ್ಲೇನ್ನಲ್ಲಿ ಇರೋರಿಗೆ ಯಾವುದೇ ದಾಳಿಗಳ ಎಫೆಕ್ಟ್ ಆಗಲ್ಲ. 35 ಗಂಟೆಗಳ ಕಾಲ ಇದು ವಾಯು ಪ್ರದೇಶದಲ್ಲೇ ಉಳ್ಕೊಳ್ಬಹುದು. ಅದಕ್ಕೆ ರೀಫಿಲಿಂಗ್ ಬೇಕಾಗಲ್ಲ. ಬೇಸಿಕಲಿ ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇಷ್ಟೊಂದು ರೆಡಿನೆಸ್ ಅಮೆರಿಕ ಇತ್ತೀಚಿನ ವರ್ಷಗಳಲ್ಲಿ ತೋರಿಸಿರ್ಲಿಲ್ಲ. ಸೊ ಈ ಡೂಮ್ಸ್ ಡೇ ಪ್ಲೇನ್ ಅನ್ನ ಆಚೆ ತೆಗೆದಿರೋದ್ರ ಉದ್ದೇಶ ಏನು, ಯಾವ ರೀತಿ ಪ್ರಿಪೇರ್ಡ್ನೆಸ್ ಕಾಣಿಸ್ತಾ ಇದೆ, ಆಮೇಲೆ ವರ್ಷದಲ್ಲಿ ಇದನ್ನ ಆಚೆ ತೆಗಿತಾರೆ, ಇದೇನು ಫಸ್ಟ್ ಟೈಮ್ ಅಂತಲ್ಲ, ಆಪರೇಷನಲ್ ಪರ್ಪಸ್ಗೆ ತೆಗಿತಾರೆ ಆಚೆಗಡೆ, ಬಟ್ ಟೈಮಿಂಗ್ ಮ್ಯಾಟ್ರ್ ಆಗುತ್ತೆ ಶಬೀರ್ ಯಾವಾಗಲೂ ಕೂಡ. ಸೊ ಏನೇನು ಮಾಹಿತಿ ಸಿಗ್ತಾ ಇದೆ ಅಂತ ಮಮತಾ ನೋಡಿ, ಡೂಮ್ಸ್ ಡೇ ವಿಮಾನವನ್ನ ಈಗ ಅಮೆರಿಕ ಹೊರಗಡೆ ತೆಗೆದಿದೆ. ಕೇವಲ ಹೊರಗಡೆ ತೆಗೆದಿಲ್ಲ, ನಿನ್ನೆ ರಾತ್ರಿ ಎಲ್ಲ ಕೂಡ ಅದು ವಾಷಿಂಗ್ಟನ್ DC ಸುತ್ತಮುತ್ತಲೂ ಕೂಡ ಹಾರಾಟವನ್ನ ನಡೆಸಿದೆ. ಮತ್ತೆ ತಾಂತ್ರಿಕವಾಗಿ ಸರಿಯಾಗಿ ಕೆಲಸ ಮಾಡ್ತಿದೆಯಾ ಇಲ್ವಾ ಅನ್ನುವಂತಹ ಪರೀಕ್ಷೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡಿದೆ. ನೋಡಿ, ಮುಖ್ಯವಾಗಿ ಈ ಒಂದು ವಿಮಾನ ಹೊರಗಡೆ ಬಂದಿರುವಂತಹ ಸಮಯ ಏನಿದೆ, ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು. ಅಮೆರಿಕ ಈವರೆಗೂ ಕೂಡ ಅಧಿಕೃತವಾಗಿ ಈ ವಿಮಾನದ ಹಾರಾಟ ಯಾಕೆ ನಡೆಸಲಾಗ್ತಾ ಇದೆ ಅನ್ನುವಂಥದ್ದನ್ನ ಎಲ್ಲೂ ಕೂಡ ದೃಢಪಡಿಸಿಲ್ಲ. ಆದಾಗ್ಯೂ ಕೂಡ ಈಗ ಮಧ್ಯಪ್ರಾಚ್ಯದಲ್ಲಿ ಈಗ ಏನು ಸಂಘರ್ಷಗಳು ನಡೀತಾ ಇದೆ, ಈ ಸಂದರ್ಭದಲ್ಲಿ ಈ ವಿಮಾನ ಹೊರಗಡೆ ಬಂದಿರುವಂತದ್ದು ಸಾಕಷ್ಟು ಕಾರಣಗಳಿಗೆ ಅನುಮಾನಗಳಿಗೆ ಕಾರಣ ಆಗಿರುವಂತದ್ದು. ನೋಡಿ, ಮುಖ್ಯವಾಗಿ ಈಗ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಿರುವಂತಹ ಸಂಘರ್ಷ ಏನಿದೆ, ಅದು ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಿರುವಂತಹ ಸಂಘರ್ಷ. ಈಗ ಮುಖ್ಯವಾಗಿ ಇಲ್ಲಿ ಈ ಒಂದು ಎರಡು ದೇಶಗಳ ನಡುವೆ ನಡೀತಿರುವಂತಹ ಯುದ್ಧದಲ್ಲಿ ಅಮೆರಿಕ ಕೂಡ ಭಾಗಿಯಾಗಬಹುದು ಅನ್ನುವಂತಹ ಒಂದಿಷ್ಟು ವರದಿಗಳು ಕೂಡ ಬರ್ತಾ ಇದಾವೆ. ನಿನ್ನೆ ಅಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಬೇಕಾದಂತಹ ಸಂದರ್ಭದಲ್ಲಿ ಕೆಲವು ಪತ್ರಕರ್ತರಿಗೆ ಅವರು ಉತ್ತರವನ್ನ ಕೂಡ ಕೊಟ್ಟಿದ್ರು. ಅಮೆರಿಕ ಈ ಯುದ್ಧದಲ್ಲಿ ಭಾಗಿಯಾಗುತ್ತಾ ಅನ್ನುವಂತ ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ನೀವು ಕಾದು ನೋಡ್ರಿ ಅನ್ನುವಂತಹ ಒಂದು ಕುತೂಹಲದ ಉತ್ತರವನ್ನ ಕೊಟ್ಟಿರುವಂತದ್ದು. ಮುಂದಿನ ವಾರ ಸಾಕಷ್ಟು ಸುದೀರ್ಘವಾಗಿರುತ್ತೆ, ಹಿಂದಿನ ವಾರದಷ್ಟು ಸುಲಭವಾಗಿರಲ್ಲ. ಸೊ ನೀವೆಲ್ಲರೂ ಕೂಡ ಕಾದು ನೋಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಉತ್ತರವನ್ನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಈ ಉತ್ತರಕ್ಕೂ ಈ ವಿಮಾನ ಹೊರಗಡೆ ಬಂದಿರೋದಕ್ಕೂ ಸಾಕಷ್ಟು ಹೊಂದಾಣಿಕೆ ಆಗ್ತಾ ಇರುವಂತದ್ದು. ಈ ವಾರಾಂತ್ಯದಲ್ಲಿ ಇರಾನ್ನ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಬಹುದು, ಮತ್ತೆ ಇರಾನ್ ನಲ್ಲಿರುವಂತಹ ಪರಮಾಣು ಶಸ್ತ್ರಾಗಾರಗಳೇನಿದಾವೆ ಅವುಗಳ ಮೇಲೆ ದಾಳಿಯನ್ನು ನಡೆಸೋ ಮೂಲಕ ಪರಮಾಣು ಅಸ್ತ್ರಗಳನ್ನು ಹೊಂದುವಂತ ಪ್ರಯತ್ನವನ್ನ ಇರಾನ್ ಏನ್ ಮಾಡ್ತಾ ಇದೆ, ಅದನ್ನ ನಾಶಪಡಿಸುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಈ ವಿಮಾನ ಹೊರಗಡೆ ಬಂದಿರುವಂತ ದೃಷ್ಟಿಯನ್ನ ನೋಡಿದ್ರೆ ಬಹುಶಃ ಇರಾನ್ ನಿಂದ ಆಗಬಹುದಾದಂತ ಪ್ರತಿ ದಾಳಿಯನ್ನು ತಡಿಲಿಕ್ಕೆ ಈ ಒಂದು ತಯಾರಿಯನ್ನ ಅಮೆರಿಕ ಮಾಡ್ಕೊಳ್ತಿದ್ಯಾ ಅನ್ನುವಂತ ಅನುಮಾನಗಳು ಹುಟ್ಟು ಹಾಕಿರುವಂತದ್ದು. ಮುಂದಿನ ಹಂತದಲ್ಲಿ ಈ ಎರಡೂ ದೇಶಗಳ ನಡುವಿನ ಸಂಘರ್ಷದಲ್ಲಿ ಅಮೆರಿಕ ಭಾಗಿಯಾಗುತ್ತಾ ಅನ್ನುವಂತ ಪ್ರಶ್ನೆಗಳನ್ನು ಕೂಡ ಇದು ಹುಟ್ಟು ಹಾಕಿರುವಂತದ್ದು. ಹೀಗಾಗಿ ಅಮೆರಿಕದ ತಯಾರಿ ಏನಿದೆ ಇದು ಸಾಕಷ್ಟು ನಿರ್ಣಾಯಕ ಆಗಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಇರಾನ್ನ ಸುತ್ತಮುತ್ತಲೂ ಕೂಡ ಅಮೆರಿಕದ ಸೇನೆಯನ್ನ ಸಜ್ಜುಗೊಳಿಸಿರುವಂತದ್ದು. ಯಾವುದೇ ಸಂದರ್ಭದಲ್ಲೂ ಕೂಡ ಈ ಅಮೆರಿಕ ಸೇನೆ ಇದೆ ಇರಾನ್ನ ಒಳಗಡೆ ಪ್ರವೇಶ ಮಾಡುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಅಧ್ಯಕ್ಷರಿಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ನೀವು ದಾಳಿಯನ್ನ ಮುಂದುವರಿಸಿ ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಮುಂದಿನ ಹಂತಗಳಲ್ಲಿ ಈ ಒಂದು ಯುದ್ಧ ತೀವ್ರ ಸ್ವರೂಪವನ್ನ ಪಡ್ಕೊಂಡ್ರೆ ಅಮೆರಿಕದ ಅಧ್ಯಕ್ಷರ ರಕ್ಷಣೆಗೆ ಮತ್ತೆ ಅಲ್ಲಿರುವಂತಹ ಸೇನಾ ಮುಖ್ಯಸ್ಥರ ರಕ್ಷಣೆಗೆ ಈ ವಿಮಾನ ಬಳಕೆಯಾಗುತ್ತೆ. ಸೊ ಹೀಗಾಗಿ ಈ ವಿಮಾನವನ್ನ ಹೊರ ತೆಗೆದು ಟೆಸ್ಟಿಂಗ್ ಪರ್ಪಸ್ ಟ್ರೈ ಮಾಡ್ತಿರುವಂತೆ ಕಾಣಿಸ್ತಾ ಇದೆ.